ಕಿದ್ವಾಯಿ ದಿನಗಳೇನು ಅಷ್ಟು ಈಸಿಯಾಗಿರ್ಲಿಲ್ವಾ? ಅಂದರೆ ಕಾಂಪಿಟಿಷನ್ ಇರುತ್ತೆ, ಆಮೇಲೆ ಇವಾಗ VIP ಡಾಕ್ಟರ್ ಅಂತ ಓಕೆ. ಅಂದರೆ ಅದೊಂದು ಪ್ರೊಫೆಷ್ನಲ್ ಲೈಫಿಗೆ ಬಂದಾಗ ಹೆಂಗೆ ನೋಡ್ತಾ ಇದ್ರು ನಿಮ್ಮನ್ನು? ಸೊ ಅಂದರೆ ನಾನು ಹೈಲಿ ಇನ್ಫ್ಲೂಯೆನ್ಷಿಯಲ್ ಇನ್ ಲೈಫ್. ಆಮೇಲೆ ಸಬ್ಜೆಕ್ಟ್ ವಾಸ್ ವೆರಿ ಸ್ಟ್ರಾಂಗ್. ಸಬ್ಜೆಕ್ಟ್ ಚಂದಿತ್ತು, ನಿಮ್ಮದು ಇನ್ಫ್ಲೂಯೆನ್ಸ್ ಇದ್ದರೆ ಕಿಡ್ವಾಯಲ್ಲಿ ಸರ್ವೈವಲ್ ವಾಸ್ ಈಸಿ. ಜನ ಗೊತ್ತಿರ್ಬೇಕು ನಿಮಗೆ. ಬಿಕಾಸ್ ಕಿಡ್ವಾಯಲ್ಲಿ ನಮಗೆ ಏನಾದರೂ ಆಗಬೇಕಾದ್ರೆ ನನಗೆ ಚೀಫ್ ಮಿನಿಸ್ಟರೇ ಬೇಕು, ಅವರೇ ಚೇರ್ಮನ್. ಅದಕ್ಕಿಂತ ಕೆಳಗಡೆ ನಥಿಂಗ್ ಯು ಕ್ಯಾನ್ ಡೂ. ಸೊ ನಮಗೆ ಚೀಫ್ ಮಿನಿಸ್ಟರ್ಸ್ ಎಲ್ಲ ಗೊತ್ತಿದ್ದಾಗ ಅವ್ರ ಪೇಷಂಟ್ ನನ್ನ ಕಳಿಸ್ತಿದ್ರು. ಇನ್ನು ಬೇರೆದು ಯು ಆರ್ ಪ್ರೋ ಅಂದರೆ 24 ಗಂಟೆ ಕೆಲಸ ಮಾಡ್ತಾ ಇದ್ರಿ, ಕೆಲಸ ಮಾಡೋದು, ಅವ್ರ ಪೇಷಂಟ್ ಕಳಿಸೋದು. ಐ ನೆವರ್ ಇಸ್ ಟು ಕಾಲ್ ದೆಮ್ ಬ್ಯಾಕ್. ಐ ನೆವರ್ ಇಸ್ ಟು ಕಾಲ್ ದೆಮ್. ನೀವು ಒಂದು ಪೇಷಂಟ್ ಕಳಿಸಿದ್ರಿ, ನಾನು ನೋಡಿದೆ, ಆಲ್ ದ್ಯಾಟ್. ಐ ವಾಸ್ ಅ ರಿಪ್ರೆಸೆಂಟೇಟಿವ್ ಫ್ರಮ್ ಕಲಬುರ್ಗಿಯಿಂದ ಅನ್ನೋಗೆ ಆ್ಯಕ್ಟ್ ಮಾಡ್ತಿದ್ದಲ್ಲ. ಆ ಪೇಷಂಟ್ಗಳಿಗೆ ತೊಗೊಂಡು ಕೌಂಟರ್ಗೆ ಹೋಗಿ, ಇದು ಮೊಬೈಲೆಲ್ಲ ಇರಲಿಲ್ಲಲ್ಲ, ಬೆಡ್ ಕೊಡು ನೀನು ಅಂತ. ಬಿಕಾಸ್ ಆ ಬೆಡ್ ಸಿಕ್ಕರೆ ನನಗೆ ಊಟಕ್ಕೆ ಹೋಗ್ಲಿಕ್ಕೆ ಬಿಡ್ತಿದ್ರಲ್ಲ ಮಂದಿ. ಬೆಡ್ ಕೊಟ್ಟು ನಾನು ಆರಾಮಾಗಿ ಊಟ ಮಾಡಿಬಿಡ್ತೀನಿ. ಬಿಕಾಸ್ ನಮಗೆ ಫುಡ್ ಸಿಕ್ಕರೆ ಸಾಕಲ್ಲ ಸರ್ಜನ್ಸಿಗೆ, ಒಂದು ಫುಡ್ ಅಂತೂ ಬೇಕೇ ಬೇಕು. ಸೊ ಎಸ್ಕೇಪ್ ಆಗಿ ಹೇಗೋ ಮಾಡಿ ಬೆಡ್ ಕೊಡಿಸಿ ಅವ್ರಿಗೆ ಖುಷಿ ಮಾಡಿ ಊಟ ಮಾಡಿ ಬರ್ತಿದ್ದು. ಆಮೇಲೆ OPD ಯಲ್ಲೆಲ್ಲ ನಾವು ಪೇಷಂಟ್ಗಳು ಮುಗಿಯೋತನಾಗಿ ಎಲ್ಲಿ ಹೋಗ್ತಾ ಇರಲಿಲ್ಲ. ಐ ವಾಸ್ ದ ಓನ್ಲಿ ರೆಸಿಡೆಂಟ್. 24/7 ಇರ್ತಿದ್ದು, ಅಲ್ಲೇನೆ ಮಲಗ್ತಿದ್ದೆ, ಅಲ್ಲೇನು. ಐ ಯೂಸ್ ಟು ಸ್ಲೀಪ್ ದೇರ್ ಪ್ರಾಪರ್ಲಿ. ಯಾವಾಗಲೂ ಟಯರ್ಡ್ ಅನಿಸ್ತಿರ್ಲಿಲ್ವಾ ನಿಮಗೆ? ಎನರ್ಜಿ ಇತ್ತಲ್ಲ, ಹಣ್ಣು ತಿಂತಿದ್ದೇವಲ್ಲ. ಸೊ ಟ್ರೆಮೆಂಡಸ್ ಎನರ್ಜಿ. ಸರ್ಜನ್ ಆಗಬೇಕಾದ್ರೆ ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ಎನರ್ಜಿ. ಆಮೇಲೆ ಪೀಸ್ಫುಲ್ ಆಗಿರಬೇಕು ಲೈಫ್. ಮನೆಯದು ಅವರು ಅಲ್ಲಿ ಅಷ್ಟೊಂದಿಲ್ಲ, ಕಷ್ಟ ಇತ್ತಲ್ಲ ಮನೆಯಲ್ಲಿ. ಅವ್ರು ಏನು ಹೇಳ್ತಿದ್ದಿಲ್ಲ ನನ್ನ ಜೊತೆಗೆ, ಅವಳಿಗೆ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ರು. ಅಲ್ಲ, ಈಗ ನಾವು ನೋಡ್ತೀವಿ ತುಂಬ ಅವರ್ಸ್ ಕೆಲಸ ಮಾಡಿದವರು ಡಿಪ್ರೆಷನ್ ಅಂತಾರೆ, ಸ್ಟ್ರೆಸ್ ಅಂತಾರೆ, ಆಂಗ್ಸೈಟಿ ಅಂತಾರೆ. ಬಟ್ ನೀವು 24/7 ಇದ್ರಿ, ನಿಮಗೆ ಇವು ಯಾವುದೂ ಕಾಡ್ತಿರ್ಲಿಲ್ವಾ? ಐ ಯೂಸ್ ಟು ರನ್ ಫ್ರಮ್ ಒನ್ ಬ್ಲಾಕ್ ಟು ದಿ ಅದರ್ ಬ್ಲಾಕ್. ಅಷ್ಟು ಇಂಟ್ರೆಸ್ಟ್ ಲೈಫಲ್ಲಿ. ಬಿಕಾಸ್ ಅವರು ಸೀನಿಯರ್ಸಿಗೆ ಬಿಟ್ಟು ಬರೀ ನಮ್ಮಿಂದ ಬೆನ್ನು ಹತ್ತಿದ್ರಲ್ಲ ಪೇಷಂಟ್ಸ್. ಅಮ್ಮ 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 ಅಂತ, ದಟ್ ಅಮ್ಮ ಶಬ್ದ, ಬಿಕಾಸ್ ದೇ ಕೆನಾಟ್ ಎಕ್ಸ್ಪ್ಲೇನ್ ಆಲ್ ದ ಥಿಂಗ್ಸ್. ನಾವೇನೇ ಅಲ್ಲಿದ್ದು ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಪೇಷಂಟಿಗೆಲ್ಲ, ನೇಚರ್ ಆಫ್ ದಿ ಸರ್ಜರಿ, ಅವ್ರಿಗೆ ಬ್ಲಡ್ ಇದೆ ಇಲ್ಲ, ಅವ್ರ ಹತ್ರ ಪೈಸೆ ಇದೆ ಇಲ್ಲ, ಆಲ್ ದೋಸ್ ರಿಕ್ವೈರ್ಮೆಂಟ್ಸ್ ಫಾರ್ ದಿ ಸರ್ಜರಿ. ಹಾಗಾಕೊಂಡು ಅದು ದ್ಯಾಟ್ ಯೂಸ್ ಟು ಗಿವ್ ಅಸ್ ಲಾಟ್ ಆಫ್ ಎನರ್ಜಿ. ಆಮೇಲೆ ಹಣ್ಣು ತಿಂದಿದ್ದು ಎನರ್ಜಿ ಇತ್ತು. ಊಟ ಅಲ್ಲ, ಬರೀ ಹಣ್ಣು ತಿನ್ನೋದು. ಬರೀ ಹಣ್ಣು ತಿಂತಿದ್ದು, ಬರೀ ಹಣ್ಣು ಚೆನ್ನಾಗಿ ತಿಂತಿದ್ದೆವು ಮಸ್ತಾಗಿ. ಅಮ್ಮ ನೆವರ್ ಯೂಸ್ ಟು ಬಾದರ್ ಅರ್ನಿಂಗ್. ಅದು ಏನೂ ಹುಚ್ಚಿರ್ಲಿಲ್ಲ ಅಮ್ಮಗೆ. ತಿನ್ಕೊಳ್ಳಿ, ಏನಾದರೂ ಮಾಡಲಿ, ಬದುಕಿದ್ರೆ ಸಾಕು ಅಂತ ಇತ್ತು. ಸೊ ಹಾಗಾಕೊಂಡು ಎನರ್ಜಿ ಐ ಹ್ಯಾಡ್ ಎ ಟ್ರೆಮೆಂಡಸ್ ಎನರ್ಜಿ ಆ್ಯಂಡ್ ಇಟ್ ವಾಸ್ ಚಾನಲೈಸ್ಡ್ ಪ್ರಾಪರ್ಲಿ ಬಿಕಾಸ್ ಐ ಗಾಟ್ ಕಿಡ್ವಾಯ್. ಕರೆಕ್ಟ್, ಕಿಡ್ವಾಯ್. ರೈಟ್ ಟೈಮಲ್ಲಿ ಐ ಗಾಟ್ ರೈಟ್ ಪ್ಲೇಸ್, ರೈಟ್ ಟೀಚರ್ಸ್, ರೈಟ್ ಎಲ್ಲ ಎನ್ವೈರ್ಮೆಂಟ್. ಮತ್ತು ನಿಮ್ಮ ಫೋಕಸ್ಸು ಅದೇ. ಆಮೇಲೆ ರಿಸರ್ಚ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇತ್ತು. ದೆನ್ ವೆನ್ ಐ ಬಿಕಮ್ ಪ್ರೊಫೆಸರ್ ಅಲ್ಲ, ಫೇಮಸ್ ಮಂದಿಗೆ ಕೊಡ್ತಾರೆ ರಿಸರ್ಚ್. ಮಲ್ಟಿನ್ಯಾಷನಲ್ ಕಂಪ್ನೀಸ್, ದೇ ವಿಲ್ ಬಿ ಸರ್ಚಿಂಗ್ ಫಾರ್ ದ ವೆರಿ ಫೇಮಸ್ ಪೀಪಲ್. ಆಮೇಲೆ ಅವ್ರು ಹುಡ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು. ದೆನ್ ದೇ ಸ್ಟಾರ್ಟೆಡ್ ಗಿವಿಂಗ್. ಫಸ್ಟು ಟಾಟಾದಲ್ಲಿ ಮಾತ್ರ ರಿಸರ್ಚ್ ಇತ್ತು, ಕಿಡ್ವಾಯ್ದೊಳಗೆ ಇರಲಿಲ್ಲ. ಬಟ್ ಕಿಡ್ವಾಯಿಗೆ ಬಂದುಬಿಡ್ತು. ದೆನ್ ಇಟ್ ವಾಸ್ ಹ್ಯಾಪನಿಂಗ್ ಓನ್ಲಿ ಆನ್ ಮೆಡಿಕಲ್ ಸೈಡ್. ಐ ಸೆಡ್ ಮೈ ಗಾಡ್, ಬರೀ ಅಲ್ಲೇನೆ ಮಾಡ್ತಾರೆ, ನಮ್ಮ ಹತ್ರ ಇಲ್ವಲ್ಲ ಅಂತ. ದೆನ್ ನಮ್ಮ ಹತ್ರ ಬರ್ಲಿಕ್ಕೆ ಶುರು ಮಾಡಿದ್ರು. ದೆನ್ ಐ ಟುಕ್ ಲಾಟ್ ಆಫ್ ಇಂಟ್ರೆಸ್ಟ್. ಅವ್ರಿಗೆ ಜೂನಿಯರ್ಸಿಗೆ ಹೇಳಿದೆ, ನೀವು ಸರ್ಜರಿ ಮಾಡ್ತಾ ಇರ್ರಿ, ನಾನು ರಿಸರ್ಚ್ ಮಾಡ್ತೀನಿ, ನಂಗೆ ರಿಸರ್ಚ್ ಇಷ್ಟ ಅಂತಂದು ಐ ಟುಕ್ ಲಾಟ್ ಆಫ್ ಇಂಟ್ರೆಸ್ಟ್. ಇವಾಗೆ ನಮ್ಮ ಸರ್ಜಿಕಲ್ ಸೈಡ್ ಕೂಡ ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದ್ರು. ಬಿಕಾಸ್ ದೇರ್ ಹ್ಯಾಪನ್ಸ್ ಒನ್ ಮೀಟಿಂಗ್ ಇನ್ ಅಮೇರಿಕಾ. ಕ್ಯಾನ್ಸರ್ ಈಸ್ ಅ ವೆಸ್ಟರ್ನ್ ಡಿಸೀಸ್. ಇವತ್ತಿಗೂ ಕ್ಯಾನ್ಸರ್ ಈಸ್ ವೆಸ್ಟರ್ನ್ ಡಿಸೀಸ್, ನಮ್ದಲ್ಲ ಅದು. ಈಗ ನಮಗಾಗ್ತದೆ ಬಿಕಾಸ್ ಆಫ್ ಚೇಂಜ್ಡ್ ಲೈಫ್ ಸ್ಟೈಲ್. ಕಲಾಂ ಅವ್ರು ಹೇಳ್ತಾರೆ, ಲೈಕ್ ಡೆವಲಪ್ಡ್ ನೇಷನ್ ಮೀನ್ಸ್ ಯು ವಿಲ್ ಡೆವಲಪ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ದ ಡಿಸೀಸ್. ಕಲಾಂ ಅವ್ರು ಹೇಳೋದು ಅದು 100% ಸತ್ಯ. ಸೊ ದಿಸ್ ವಾಸ್ ಅ ವೆಸ್ಟರ್ನ್ ಡಿಸೀಸ್. 80s ಅದು ವೆಸ್ಟರ್ನ್ ಡಿಸೀಸ್. ಇವಾಗ ನೌ ಇಟ್ ಈಸ್ ಬಿಕಮಿಂಗ್ ಅವರ್ ಡಿಸೀಸ್. ಸೊ ವಿ ಹ್ಯಾವ್ ಟು ಟ್ಯಾಕಲ್ ಅವರ್ ಸೆಲ್ಸ್.